ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಲ್ಲಿ ಮೊಬೈಲ್ ಬಳಸಿದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಲೋಕ್ ಕುಮಾರ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಅನ್ನ ಬಳಸ್ತಾ ಇದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ರು. ಅವರ ಬಳಿ ಇದ್ದಂತಹ ಮೊಬೈಲ್ ಫೋನ್, ಪೆನ್ ಡ್ರೈವ್, ನೋಟ್ಬುಕ್ ಎಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಲೋಕ್ ಕುಮಾರ್ ಅವರು. ಕಳೆದ ಶುಕ್ರವಾರ ಜೈಲಿನ ಮೇಲೆ ಡಿಜಿಪಿ ಅಲೋಕ್ ಕುಮಾರ್ ಅವರು ದಾಳಿ ಮಾಡಿದ್ರು. ಪ್ರಜ್ವಲ್ ಅವರ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇತ್ತ ಬ್ಯಾರಕ್ಗಳಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲೇ 10 ರಿಂದ 12 ನಿಮಿಷ ಇದ್ರು. ನಿನ್ನ ನಡವಳಿಕೆಯಿಂದ ಇಡೀ ಇಲಾಖೆಯ ಮರ್ಯಾದೆ ಹಾಳಾಗಿದೆ. ನನ್ನ ವೃತ್ತಿ ಜೀವನದಲ್ಲೇ ಈ ರೀತಿ ತಲೆ ತಗ್ಗಿಸುವಂತ ಸನ್ನಿವೇಶ ಯಾವತ್ತೂ ಕೂಡ ಬಂದಿರಲಿಲ್ಲ. ಪ್ರಜ್ವಲ್ ರೇವಣ್ಣಗೆ ಅಲೋಕ್ ಕುಮಾರ್ ಅವರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ನಾನೇನ್ ಮಾಡಿಲ್ಲ ಸರ್ ಅಂತ ಸಮಜಾಯಿಷಿ ಕೊಡೋದಕ್ಕೆ ಯತ್ನಿಸಿದ್ದಾರೆ. ನಿನ್ನ ಡ್ರಾಮಾ ಸಾಕು, ನಿಲ್ಲಿಸಿ, ನನಗೆಲ್ಲ ಗೊತ್ತಿದೆ ಅಂತೇಳಿ ಗದರಿದ್ದಾರೆ. ಜೈಲಲ್ಲಿ ನಿಮಗೆ ಮೊಬೈಲ್ ತಲುಪಿಸಿದ್ದು ಯಾರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಂಗ್ ಸಿಕ್ತು, ಯಾರು ಕೊಟ್ರು, ನಿಜ ಹೇಳಲಿಲ್ಲ ಅಂತ ಅಂದ್ರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ರೂಲ್ಸ್ ಗಳನ್ನ ಫಾಲೋ ಮಾಡಲಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್ ಅವರು. ನಾವು ಹೇಳಿದ್ರು ಕೂಡ ಆಯ್ತು. ನೋಡಿ, ಇತ್ತೀಚೆಗಷ್ಟೇ ಅವ್ರ ಬ್ಯಾರಕ್ನಲ್ಲಿ ಸೆಲ್ ಫೋನು ಮತ್ತೆ ಒಂದಷ್ಟು ನೋಟ್ಬುಕ್ಗಳು ಪತ್ತೆ ಆಗಿತ್ತು. ಅದರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ಬರ್ಕೊಂಡಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಅವರ ಬ್ಯಾರಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಯಾರು ಕೊಟ್ಟಿದ್ದು, ಹೆಂಗೆ ಸಿಕ್ತು, ಆಮೇಲೆ ಯಾವತ್ತೂ ಕೂಡ ಈ ಥರದ ಸಿಚುಯೇಷನ್ ನಾವು ಫೇಸ್ ಮಾಡಿರಲಿಲ್ಲ, ನಿಮ್ಮಿಂದಾಗಿ ಈ ಥರದ ಒಂದು ಸಿಚುಯೇಷನ್ ಬಂದಿದೆ, ಇನ್ನು ಮುಂದೆ ಏನಾದರೂ ರೂಲ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್ ಅವರು.